ಬೆಸ್ಟ್ ಆಫ್ ಲಕ್ ಟು ಮುಕ್ತಿ ದೇವತೆ. ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ವಿಶ್ ಮಾಡಲೇಬೇಕು, ಬೆನ್ನು ತಟ್ಟಲೇಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ದೊಡ್ಡ ಸಾಹಸ. ಯಾಕಂದ್ರೆ ನಮ್ಮ ಕಲಾಭಿಮಾನಿಗಳು, ಅಭಿಮಾನ ದೇವತೆಗಳು ಯಾಕೋ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಆ ಅಭಿಮಾನ ದೇವತೆಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೇ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ. ಇಲ್ಲದಿದ್ರೆ ಸಿನಿಮಾ ರಂಗನೇ ಮಾಯ ಆಗುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಭಿಮಾನ ದೇವತೆಗಳೇ ಪ್ರತಿ ಕನ್ನಡ ಪಿಕ್ಚರ್ನ ಚಿತ್ರಮಂದಿರಗಳನ್ನು ನೋಡಿ ಆಶೀರ್ವಾದ ಮಾಡಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಚಿತ್ರಮಂದಿರ ನೋಡ್ತಾ ಇರೋದು ನಮಗೆ ಬೇಸರ ಆಗುತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಇಲ್ಲಿದ್ರು ಬಂದು ಕೇಳೋರು, ಲೆಟರ್ ಕೊಡೋಣ, ಒಂದು 10 ಟಿಕೆಟ್ ಕೊಡಿಸಿ, 20 ಟಿಕೆಟ್ ಕೊಡಿಸಿ ಅಂತ. ನಾವು ಇಲ್ಲಿಂದ ಒಂದು ಲೆಟರ್ ಕೊಡೋದು, ದೇಶನ ಆಫೀಸ್ಗೆ ಡಿಸ್ಟ್ರಿಬ್ಯೂಟರ್ ಹಾಕಿ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ, ಟಿಕೆಟ್ ಕೊಡಿ ಅಂತ MLA, ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಆಫೀಸರ್ಸ್ ಸಾಕಾಂತ ಕೇಳೋರು. ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಅವರು ಹೀರೋ ತರ ಬೆಳೆದಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇರುವಾಗ ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರ್ಬೇಕಂತ ಅಭಿಮಾನ ದೇವರನ್ನು ಬೇಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕಂತ ಯಾರು ಆಸೆ ಬರಲ್ಲ, ಇದು ನಿಜ. ಅವರು ರೇಂಜ್ನಲ್ಲಿ ಒಳ್ಳೆ ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟಣ ಕನ್ನಡ ಹೋಗ್ತಾರ, ಸಿದ್ದರಂಗಯ್ಯ ಹೋಗ್ತಾರ, ವಿಜಯ್ ಹೋಗ್ತಾರ, ಸಮಾನ ಆಗಲ್ಲ. ಅವರೊಂದೊಂದು ಸ್ಟೈಲ್ ಇರುತ್ತೆ. ಪುಟ್ಟಣ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ದರಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬೊಬ್ಬರು ಸ್ಟೈಲ್ ಇರುತ್ತೆ. ಎಲ್ಲರೂ ಒಂದೇ ತರ ಸಿನಿಮಾ ಮಾಡಬೇಕಾಗಿಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ, ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಇನ್ನು ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ನಮ್ಗೆ ಮೈ ಬರುತ್ತೆ ಅಂತ ಮಾನವೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲಿಯೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತಾರೆ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆತರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ, ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಕ್ಸಸ್ ಆಗ್ಬೇಕಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ನೃತ್ಯ ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರಿವೆಂಜ್ ಕಾಲಕ್ಕೆ ಟೈಟಲ್ ನಲ್ಲಿ ಸಾಂಗ್ ತುಂಬಾ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾಗದೇವತೆ ಮಾಡಿದ್ದೀನಿ, ಗ್ರಾಮದೇವತೆ ಮಾಡಿದ್ದೀನಿ, ಅವಶ್ಯಕತೆ ಕಷ್ಟಗಳು ನಾನು ಮಾಡಿದ್ದೀನಿ. ತಿನ್ನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ತುಂಬಾ ಚೆನ್ನಾಗಿದೆ, ಪೋಸ್ಟ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ವರೆಗೆ ಎಲ್ಲಿನೂ ಏನೋ ಚಿಂತೆ ಮಾಡಿದ್ದಾರೆ, ಗಲ್ಲಿ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಏನಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದೀವೋ, ಅಭಿಮಾನ ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಖುಷಿ ಆಗತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಸಿಗುತ್ತೆ. ಅಷ್ಟೇ ನಾವು ಅಭಿಮಾನ ದೇವರನ್ನ ಬೇಡ್ಕೊಳ್ಳೋದು. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಟು ದೇವತೆ. ಗಾಡ್ ಬ್ಲೆಸ್ ಯು. ಆಂಧ್ರದಲ್ಲಿ ದಾಸನಾರಾಯಣ ಹುಟ್ಟಿದಬ್ಬರೇ ಡೈರೆಕ್ಟರ್ಸ್ ಡೇ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆತರ ಡೈರೆಕ್ಟ್ಸ್ ಬರಬೇಕಷ್ಟೇ. ದಾಸನಾರಾಯಣ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಒಂದು ಆರ್ಟಿಸ್ಟ್, ನಿರ್ಮಾಪಕರು ಸೃಷ್ಟಿ ಹಾಕಿದ್ದಾರೆ ದಾಸನಾರಾಯಣ. ಅದಕ್ಕೋಸ್ಕರ ತುಂಬಾ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿ. ನಿರ್ಮಾಪನ ಯಾರು ಸೃಷ್ಟಿ ಮಾಡಕ್ಕಾಗಿಲ್ಲ. ದಾಸನಾರಾಯಣ ಒಬ್ಬರೇ ನಿರ್ಮಾಪಕ ಸೃಷ್ಟಿ ಮಾಡಿದ್ದಾರೆ, ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಅಂತ ನಿರ್ದೇಶನ ಬರ್ಬೇಕು, ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್, ಸಪೋರ್ಟ್ ಟು ಪ್ರೊಡ್ಯೂಸರ್. ನಿರ್ಮಾಪಕರ ನಿರ್ದೇಶಕರಾಗಿರ್ಬೇಕು, ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಇವತ್ತು ನಮ್ಮ ನಿರ್ದೇಶಕರ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ವಿಶ್ ಮಾಡಿದ್ವಿ. ಬೆಸ್ಟ್ ಆಫ್ ಲಕ್ ಟು ಡೈರೆಕ್ಟರ್ಸ್.
ಸಾಯಿ ಪ್ರಕಾಶ್ ಬೇರೆ, ಸಾಯಿ ಪ್ರಕಾಶ್ ಕಥೆ ಬೇರೆ, ನವೀನ್ ಅವ್ರ ಕಥೆ ಬೇರೆ, ನವೀನ್ ಅವ್ರ ಸಿನಿಮಾ ಬೇರೆ. ನಮ್ದೇನಿದೆ ಆ ಕಾಲದಲ್ಲಿ ನಿರ್ದೇಶಕರ ಜನ ಫಾಲೋ ಮಾಡಿದ್ದಾರೆ ಕಲಾವಿದರ ಜೊತೆಯಲ್ಲಿ. ಈ ಸಿನಿಮಾ ಸಾಯಿ ಪ್ರಕಾಶ್ ಡೈರೆಕ್ಟ್ರು, ಸಿನಿಮಾ ನೋಡುವಾಗ ಹೇಳ್ತಾರೆ ಸಾಯಿ ಪ್ರಕಾಶ್ ಮಾಡಿರ್ಬೇಕು ಅನ್ನೋದು. ಆ ಭಾಗ್ಯ ನಮಗೆ ಆ ಕಾಲದಲ್ಲಿ ಸಿಕ್ತು. ಹೌದು, ನಾಗದೇವತೆ ಸಿನಿಮಾ ಎಲ್ಲಾ ಥಿಯೇಟರ್ ನಾವು ಕಲಿಸಿದ್ವಿ. ವಾರಕ್ಕೆ 4,000-5,000 ಕರೆಕ್ಟ್ ಆಗೋದು. ಅಲ್ಲಿ ನಾವು ಪ್ರಸಾದ ಹಂಚೋದರ, ಅರ್ಶಿನ ಕುಂಕುಮ ಹಂಚೋದರ, ಬಳೆ ಹಂಚೋದರ ಇದೆಲ್ಲ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಭಕ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಸಾಯಿ ಪ್ರಕಾಶ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಹೆಣ್ಮಕ್ಳಿಗೆ ಸಾಯಿ ಪ್ರಕಾಶ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೆರಗಿರುತ್ತಲ್ವಾ, ಚೆನ್ನಾಗಿ ಒರ್ಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಜಾಸ್ತಿ ಬರೋದು ಸಿನಿಮಾಗಳಿಗೆ. ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ ಸಾಕ್ಬಿಡಿ ಸರ್, ನಾವೆಲ್ಲ ಅಳಕ್ಕಾಗಲ್ಲ, ನಮ್ಗೆ ಇದ್ದ ಅನ್ಸ್ಬಿಟ್ಟು ಸಾಕು ಸರ್ ಅಂತ. ಅಂದ್ರೆ ಆ ಫೀಲ್ ಬರಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ ಅಷ್ಟೇ. ಅನಾಥಂಗೆ ಆಗ್ಬೋದು, ಗೌರಿವಾದಂಗೆ ಆಗ್ಬೋದು, ಪೊಲೀಸಂಗೆ ಆಗ್ಬೋದು, ಮುದ್ರಿಮ ಆಗ್ಬೋದು, ನಾವದೇ ಕರ್ಕೊಂಡು ಹೋದ್ರೆ ಮೇಬಿ ಸರಿಗಿರಲ್ಲ ಅವ್ರಿಗೆ. ಗುಡ್ ಜೋಕ್. ಯಾಕಂದ್ರೆ ಆ ಕಾಲದಲ್ಲಿ ರಂಗಭೂಮಿಯಿಂದ ಸಿನಿಮಾ ರಂಗ ಬೆಳೀತಾ ಬಂತು. ಒಳ್ಳೆ ಸ್ಥಾನಕ್ಕೆ ಬರುವಾಗ ಕರೆಕ್ಟಾಗಿ ಕರೋನಾ ಬಂದ್ಬಿಡ್ತು. ಕರೋನಾ ಮಹಾಮಾರಿ ಯಾವಾಗ ಬಂತು, ಈ ನೆಟ್ಫ್ಲಿಕ್ಸ್ ಈ ತರ ಆ್ಯಪ್ಗಳೆಲ್ಲ ಬಂದ್ಬಿಡ್ತು, ಮೊಬೈಲ್ ನಲ್ಲಿ ಎಲ್ಲ ಸಿಗ್ತಾ ಬಂತು. ಸಿನಿಮಾದಿಂದ ಯಾಕೆ ಹೋಗ್ಬೇಕಾದ್ರೆ ಯೋಚನೆ ಬಂದ್ಬಿಡ್ತು. ಆಮೇಲೆ ನೀವು ಹೇಳ್ತಾರೆ ಇವಾಗ ಎಲ್ಲ ಹೈಟೆಕ್ ಆಗಿದೆ. ಮೇಬಿ ಇನ್ನೊಂದ್ಸಲ ಅನಾಥಂಗೆ ಮಾಡಿ ನೋಡ್ತಾರೋ ಅನ್ನೋದು ಡೌಟ್ ಇದೆ. ಅವ್ರು ಹೇಳಿದಾರಲ್ವಾ ಸೀರೋಟು ಯಾರಿಲ್ಲ ಇವಾಗ ಅಂತ. ಆ ಕಾಲ ಬರುತ್ತೆ. ಯಾಕಂದ್ರೆ ನ್ಯಾಯ ಹೇಳ್ಬೇಕಂದ್ರೆ ಕಲಿಯುಗದಲ್ಲಿ ಅಧರ್ಮ 3 ಪಾದದಲ್ಲಿ, ಧರ್ಮ 1 ಪಾದದಲ್ಲಿ ನಂಬಿದ್ರು ನಂಬಲೇಬೇಕಂತ ಪರಿಸ್ಥಿತಿ. 6 ತಿಂಗಳ ಮಗುವನ್ನು ಅತ್ಯಾಚಾರ ಮಾಡುವಂತ ಪರಿಸ್ಥಿತಿ. ಅಂದ್ರೆ ಅಧರ್ಮ ಎಷ್ಟು ಕೆಟ್ಟದಾಗಿದೆ. 3 ಪಾದದಲ್ಲಿ ಒಂದು ಅಧರ್ಮ, 1 ಪಾದದಲ್ಲಿ ಧರ್ಮನ ಓವರ್ಲ್ಯಾಪ್ ಮಾಡ್ತಾ ಇದೆ. ಕಷ್ಟ ಆಗ್ತಾ ಇದೆ. ಅದರಿಂದ ಯಾರು ಒಳ್ಳೆದ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಜನ ಥಿಯೇಟರ್ ಬರೋಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ. ನಾವು ಫಸ್ಟ್ ಏನಿಂದ ಅವ್ರಿಗೆ ಕಥ ಬರ್ಕೊಂಡು, ಸಂಭಾಷಣೆ ಮಾಡ್ಕೊಂಡು, ಹಾಡುಗಳು, ಕಂಪೋಸಿಂಗ್, ಶೂಟಿಂಗ್, ಕೊರಿಯೋಗ್ರಫಿ ಆಗ್ಬೋದು, ಫೈಟ್ಸ್ ಆಗ್ಬೋದು, ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ನಾವು ಥಿಯೇಟರ್ ಬಂದು ನಿಮ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೆಷ್ಟೋ ಸಪೋರ್ಟ್ ಮಾಡ್ತಾ ಇದ್ದೀರಾ 100%. ಬಟ್ ಯಾಕೋ ಅವರು ರಿಸೀವ್ ಪುನಃ ಆ ಕಾಲ ಬಂದ್ರೆ ಚೆನ್ನಾಗಿರುತ್ತೆ. ಸಿನಿಮಾನೇ ನೋಡ್ಲಿಲ್ಲ ಅಂದ್ಮೇಲೆ ಒಳ್ಳೆ ಅಂತ ಕಾಣ್ತಾ ಇದೆ. ಆ ಚೇಂಜ್ ನಿಂತಿದೆ ಹೋಗ್ತಾರಲಿ. ಅಂದ್ರೆ ನಮ್ಮ ತಾಯಿ ಯಾವತ್ತು ಹೇಳ್ತಿರ್ತಾರೆ, ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರಿಗೆ ಒಳ್ಳೆ ಡ್ರೆಸ್ ಇರುತ್ತೆ, ಕಿರೀಟ ಇರುತ್ತೆ, ಹಾಲಿರುತ್ತೆ, ಮಕ್ಕಳಿರುತ್ತೆ, ಓಡ್ತಾರೆ. ಆತರ ರಾಜಮೋಡ ಆಗ್ಬೋದು, ಆತರ ಪ್ಲಾನಿಂಗ್ ಆಗ್ಬೋದು. 5 ವರ್ಷಕ್ಕೊಂದು ಸಿನಿಮಾ ಮಾಡುವರು. ಇನ್ನು ಏನೋ ಯಾವ್ದೊಂದು ಕ್ರಿಯೇಟ್ ಆಗತ್ತೆ, ಇನ್ನೊಂದು ಕ್ರಿಯೇಟ್ ಆಗ್ಬೋದು. ಅದು ಪಾಸಿಟಿವ್ ಇಲ್ಲ ಅಂತ ಆಸೆ ಪಡೋಣ ನಾವು. ಪುನಃ ಕ್ರಿಯೇಟಿವಿಟಿ ಇರೋ ಸಿನಿಮಾಗಳು ಈಗಿನ ಜನರೇಷನ್ ಅಲ್ಲದೆ ರಿಲೀಸ್ ಆಗಿರೋ 2-3 ಸಿನಿಮಾ ಹಿಟ್ ಆಗಿದೆ. ಈ ವರ್ಷದಲ್ಲಿ ಹಿಟ್ ಆಗಿದೆ. ಸುಬ್ರಹ್ಮಣ್ಯ ಏನು ದೊಡ್ಡ ಹಾಲಿವುಡ್ ಸಿನಿಮಾ ತರ ಮಾಡಿಲ್ಲ, ಜನಕ್ಕೆ ಆಕರ್ಷಣೆ ಮಾಡಿದ್ದಾರೆ. ಪದ್ಧತಿ ಬರ್ತಾ ಒಂದು ಕಾಮಿಡಿ ಸಿನಿಮಾ ನೀವು ನೋಡಿ. ಪದ್ಧತಿ ಜನ ಸಿನಿಮಾ ಪ್ರೇಕ್ಷಕರು ನೋಡ್ತಾರೆ, ಜನ ಅದನ್ನೇ. ಬೇರೆ ಹೊಸ ಯಾರು ಕ್ರಿಯೇಟರ್ಗೂ ಆಗಿಲ್ಲ, ಯಾರು ಆಗಿಲ್ಲ. ಪ್ರೇಕ್ಷಕರು ಹೊಸ ಯಾರು ಉಟ್ಕೊಂಡಿಲ್ಲ. ಟೆಕ್ನಾಲಜಿನೇ ಅರ್ಥ ಮಾಡ್ಕೊಂಡು ಈಗ ಯೂತ್ಸ್ ಯಾರಿದ್ದಾರೆ ಸುಲಭವಾಗಿ ಮನೇಲಿ ಅಡಿಗೆ ಮಾಡೋಕ್ಕಾಗದೆ ಆನ್ಲೈನ್ ತರಿಸ್ಕೊಂಡು ತಿಂತಾರಲ್ಲ, ಅವ್ರಿಗೂ ನೋಡೇ ಇರ್ಬೋದು ಸಿನಿಮಾ. ಅಲ್ಲಿ ಇವತ್ತಿಗೂ ಪತ್ರಿಕೆ ಓದೋರು ಇದ್ದಾರೆ, ಥಿಯೇಟರ್ ಬಂದು ಸಿನಿಮಾ ನೋಡೋರು ಇದ್ದಾರೆ. ಯಾಕಂದ್ರೆ ಸಿನಿಮಾಗಳು ಯಾವುದೂ ಹೋಗ್ತಾ ಇಲ್ಲಪ್ಪ,
ಇತ್ತೀಚೆಗೆ 2-3 ವರ್ಷದಿಂದ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ ಅಂದ್ರೆ ಅದೊಂಥರ ಸಿನಿಮಾ ಹೋಗ್ತಾ ಇದೆ. ಇವತ್ತು BC ಸೆಂಟರ್ಗಳಲ್ಲಿ ಹಾಕಿ ಇವಾಗ ಮೆಜೆಸ್ಟಿಕ್ ಒಂದು ಸಿನಿಮಾ ರಿಲೀಸ್ ಆಯ್ತು ಫಾರ್ ಎಕ್ಸಾಂಪಲ್, ಸಿಟಿನಲ್ಲಿ ಹೋಗಿಲ್ಲ. ಒಫಿಷಿಯಲ್ ದೇ ಹ್ಯಾವ್ ಕಲೆಕ್ಟೆಡ್. ತುಂಬಾ ಜನ ಗೊತ್ತಾಗಲ್ಲ ಅದು. ಈಗ ಜನ ಇವತ್ತು ಸಿನಿಮಾ ಮುಕ್ತ ಪ್ರೇಕ್ಷಕರು ಇದ್ದಾರೆ. ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಆ ದಿನಗಳು ಬರುತ್ತೆ, ಖಂಡಿತ ಬರುತ್ತೆ. ಮೇಡಮ್ಗೆ ಹೇಳೋದೇನಂದ್ರೆ ಆ ತರ ಬರುತ್ತಾ ಅಂತ ನಮ್ಮ ಮೊಮ್ಮಕ್ಕಳು ಸ್ವಾತಂತ್ರ್ಯ ಆಗ್ಬೋದೇನೋ, ಬಟ್ 75-80 ವರ್ಷ ನಾವು ಆಳ್ತಾ ಬಂದಿದ್ದೀವಿ.